ನಮಸ್ತೆ. ಇವಾಗಂತೂ ಗಿಡಗಳಿಗೆ ಎಷ್ಟು ನೀರು ಹಾಕಿದ್ರೂ ಸಾಲಲ್ಲ. ಬೆಳಿಗ್ಗೆ ನೀರು ಹಾಕಿರ್ತೀವಿ, ಆದರೂ ಸಂಜೆ ಅಷ್ಟರಲ್ಲಿ ಗಿಡ ಎಲ್ಲ ಒಣಗ್ದಂಗೆ ಆಗ್ಬಿಟ್ಟಿರುತ್ತೆ. ನನ್ನ ಮಗಳು ಸ್ಕೂಲಿಂದ ಬಂದು ನಾನೊಂದು ರೌಂಡ್ ಗಿಡಗಳಿಗೆಲ್ಲ ನೀರು ಹಾಕ್ತೀನಿ ಅಮ್ಮ ಅಂತ ಹೇಳಿ ನೀರು ಹಾಕ್ತಾ ಇದ್ದಾಳೆ. ಚಿಕ್ಕ ಮಕ್ಕಳಿದ್ದಾಗ ಹಾಗೆ ಅಲ್ಪ, ನಾನು ಕೆಲಸ ಮಾಡ್ಕೊಡ್ತೀನಿ ಅಮ್ಮ ಅಂತ ಹೇಳಿ ಏನೇ ಕೆಲಸ ಮಾಡ್ತಾಯಿದ್ರು ಮಧ್ಯೆ ಬರ್ತಾರೆ. ಅದೇ ದೊಡ್ಡವರಾದ್ಮೇಲೆ ನಾವು ಕೆಲಸ ಮಾಡುವ ಅಂತ ಕರೆದ್ರೂ ಕೂಡ ಅಯ್ಯೋ ನನಗಾಗಲ್ಲ ಅಮ್ಮ ಅಂತ ಏನಾದರೂ ಒಂದು ನೆಪ ಹೇಳಿಬಿಡ್ತಾರೆ. ಇಷ್ಟರಲ್ಲಾಗಲೇ ಮಳೆ ಸ್ಟಾರ್ಟ್ ಆಗಬೇಕಾಗಿತ್ತು. ಮಕ್ಕಳು ಸ್ಕೂಲು ಸ್ಟಾರ್ಟ್ ಆಗ್ತಿತ್ತು, ಜೊತೆಗೆ ಮಳೆನೂ ಸ್ಟಾರ್ಟ್ ಆಗ್ತಿತ್ತು. ಈ ವರ್ಷ ಅಷ್ಟಾಗಿ ಮಳೆ ಆಗ್ತಾ ಇಲ್ಲ. ಹಾಗಾಗಿ ಗಿಡಗಳೆಲ್ಲ ತುಂಬ ಒಣಗ್ದಂಗೆ ಆಗ್ತಾ ಇದ್ದಾವೆ. ನನಗಂತೂ ಗಿಡಗಳು ಬೆಳೆಸೋದು ಅಂದರೆ ತುಂಬ ಇಷ್ಟ. ಆದರೆ ನಮ್ಮ ಮನೆ ಹತ್ರ ಅಷ್ಟೊಂದು ಜಾಗ ಇಲ್ಲ, ಹಾಗಾಗಿ ತುಂಬ ಗಿಡಗಳನ್ನೇನು ಇಟ್ಕೊಂಡಿಲ್ಲ. ಕೆಲವೊಂದಷ್ಟು ಗಿಡಗಳನ್ನ ಮಾತ್ರ ಇಟ್ಕೊಂಡಿದ್ದೀನಿ. ನಮ್ಮ ಮನೆಯಲ್ಲಿರೋ ದಾಸವಾಳ ಗಿಡ ಅಂತೂ ತುಂಬ ಚೆನ್ನಾಗಿ ಹೂ ಬಿಡ್ತಾ ಇದೆ. 2 ದಾಸವಾಳ ಗಿಡ ಇದೆ, 2ರಲ್ಲೂ ಡೈಲಿ ಹೂ ಸಿಗುತ್ತೆ. ಒಂದೊಂದು ಸರಿ ಒಂದು ಗಿಡದಲ್ಲಿ 2 ಹೂ ಆಗಿರುತ್ತೆ. ಫೋಟೋಗಂತೂ ಒಂದು ಮಡಿಸಿಟ್ರೆ ಸಾಕು, ಫೋಟೋ ತುಂಬ ಅದೊಂದೇ ದಾಸವಾಳ ತುಂಬ ಚೆನ್ನಾಗಿ ಎದ್ದು ಕಾಣ್ತಾ ಇರುತ್ತೆ. ಇನ್ನು ಶೋ ಗಿಡ ಕೂಡ ತುಂಬ ಚೆನ್ನಾಗಿ ಹೂ ಬಿಟ್ಟಿತ್ತು. ಅದಕ್ಕೂ ಕೂಡ ನನ್ನ ಮಗಳು ಇದಕ್ಕೆ ತುಂಬ ಹಾಕ್ಲಮ್ಮ ಅಂತ ಕೇಳಿ ನೀರು ಹಾಕ್ತಾ ಇದ್ದಾಳೆ. ನನ್ನ ಮಗಳು ಈ ಶೋ ಗಿಡದಲ್ಲಿ ಬಿಟ್ಟಿರೋ ಹೂವು ನೋಡಿಬಿಟ್ಟು, ಈ ಹೂವು ಯಾಕಮ್ಮ ನೀನು ಕಿತ್ಕೊಳ್ಳೋದೇ ಇಲ್ವಲ್ಲ, ಇದನ್ನು ಕಿತ್ಕೊಂಡು ದೇವ್ರ ಫೋಟೋಗೆ ಮುಡಿಸು, ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ತಾ ಇರ್ತಾಳೆ. ಆದರೆ ನಾನು ಇದು ಶೋ ಗಿಡ ಇರೋದು ಮಗ, ಇದನ್ನೆಲ್ಲ ಕಿತ್ತು ದೇವ್ರ ಫೋಟೋಗೆ ಮುಡಿಸ್ಬಾರ್ದು ಅಂತ ಹೇಳ್ತಾ ಇರ್ತೀನಿ. ತುಂಬ ಚೆನ್ನಾಗಿ ಹೂಗಳು ಬಿಟ್ಕೊಂಡಿದ್ದಾವೆ, ನೋಡ್ತಾ ಇದ್ದೀರಲ್ಲ ನೀವು. ಚೆನ್ನಾಗಿ ಕಾಣಿಸುತ್ತೆ ಗಿಡದಲ್ಲಿ ಹೂವಿದ್ರೆ. ನನ್ನ ಮಗಳು ಸಾಯಂಕಾಲ ಒಂದು ರೌಂಡು ಸ್ಕೇಟಿಂಗ್ ಆಡ್ತೀನಿ ಅಮ್ಮ ಅಂತ ಹೇಳಿ ಹಾಕ್ಕೊಂಡು ತಾನೇ ಆಡ್ತಾ ಇದ್ದಾಳೆ. ಮಕ್ಕಳಿಗೆ ಸ್ಕೂಲಿಂದ ಬಂದ ತಕ್ಷಣ ಓದ್ಕೋ ಬರ್ಕೋ ಅನ್ನೋದಕ್ಕಿಂತ ಸ್ವಲ್ಪ ಆಟ ಆಡಿಸಿದ್ರೆ ಖುಷಿಯಾಗುತ್ತೆ. ಇನ್ನು ರಾತ್ರಿ ಊಟಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ನಾನು. ಅನ್ನ ಸಾಂಬಾರು ಮುದ್ದೆ ಮಾಡ್ತೀನಿ ಯಾವಾಗಲೂ ರಾತ್ರಿ ಟೈಮು. ಸ್ವಲ್ಪ ಕೋಸಂಬರಿ ಮಾಡೋಣ ಸೈಡ್ ಡಿಶ್ ಆಗಿ ಅಂತೇಳಿ ಸೌತೆಕಾಯಿ ಎಲ್ಲ ಉಳಿದಿತ್ತು, ಹಾಗಾಗಿ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಕೋಸಂಬರಿ ಮಾಡೋದು ತುಂಬ ಸಿಂಪಲ್ಲು. ಸೌತೆಕಾಯಿನ ಸಣ್ಣದಾಗಿ ಹೆಚ್ಕೊಂಡು ನೆನೆಸಿಟ್ಕೊಂಡಿರೋ ಹೆಸರು ಬೇಳೆ ಹಾಕ್ಕೊಂಡು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಾಯಿ ತುರಿ, ಸ್ವಲ್ಪ ಕ್ಯಾರೆಟ್ನ ತುರಿದ್ಬಿಟ್ಟು ಹಾಕ್ಕೊಂಡು, ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಸಾಲ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಒಬ್ಬೊಬ್ಬರು ನಿಂಬೆ ಹಣ್ಣಿನ ರಸ ಕೂಡ ಹಿಂಡ್ತಾರೆ, ನಾನೇನು ಅಷ್ಟೊಂದು ಹಾಕೋದಿಲ್ಲ. ತುಂಬ ಚೆನ್ನಾಗಿರುತ್ತೆ ಕೋಸಂಬರಿ. ನೋಡ್ತಾ ಇರ್ಬೋದು, ಕೋಸಂಬರಿ ಈ ರೀತಿ ಬರುತ್ತೆ. ಇದಕ್ಕೊಬ್ಬೊಬ್ಬರು ಒಗ್ಗರಣೆ ಕೂಡ ಮಾಡ್ತಾರೆ, ನಾನೇನು ಒಗ್ಗರಣೆ ಎಲ್ಲ ಮಾಡೋಕ್ಕೋಗಲ್ಲ, ಹಾಗೆ ತಿಂತೀವಿ. ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ